ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಆಹಾರ ಪದಾರ್ಥಗಳ ಲಿಸ್ಟಲ್ಲಿ ಹೆಲ್ದಿ ಮತ್ತು ಅನ್ಹೆಲ್ದಿ ಎರಡು ಇರುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಈ ಎರಡನ್ನು ಬಿಟ್ಟು ವಿಷಕಾರಿ ಆಹಾರ ಪದಾರ್ಥಗಳ ಬಗ್ಗೆ ನೋಡೋಣ. ಹೌದು, ಇವತ್ತು ನಾನು ಹೇಳಲು ಹೊರಟಿರುವ ಆಹಾರ ಪದಾರ್ಥಗಳು ಹೆಲ್ದಿ ಆಗಿದ್ದು ಬಹುತೇಕ ಎಲ್ಲ ಮನೆಗಳಲ್ಲೂ ಇರುತ್ತೆ. ಆದರೆ ಕೆಲವು ಕಾರಣಗಳಿಂದಾಗಿ ಇವುಗಳು ವಿಷಕಾರಿಯಾಗಿ ನಮ್ಮ ಹೆಲ್ತನ್ನು ಎಫೆಕ್ಟ್ ಮಾಡುತ್ತೆ. ಈ ವಿಚಾರವನ್ನು ನಾನು ಪರ್ಸನಲಿ ಹೇಳುತ್ತಿಲ್ಲ, ಕೆಲವು ರಿಸರ್ಚ್ ಹಾಗೂ ಕೇಸ್ ಸ್ಟಡಿಗಳ ಆಧಾರದ ಮೇಲೆ ಹೇಳುತ್ತಿದ್ದೇನೆ. ಇನ್ನೂ ತಡ ಮಾಡದೆ ಈ ವಿಷಕಾರಿ ಆಹಾರ ಪದಾರ್ಥಗಳು ಯಾವುವು ಎಂದು ನೋಡೋಣ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ಹಸಿರು ಆಲೂಗಡ್ಡೆ. ಆಲೂಗಡ್ಡೆ ಒಂದು ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂಥ ವೆಜಿಟೇಬಲ್. ಇದನ್ನು ಬಹುತೇಕ ಜನರು ಇಷ್ಟಪಟ್ಟು ತಿನ್ನುತ್ತಾರೆ. ಹಲವು ಬಾರಿ ನೀವು ಹಸಿರು ಬಣ್ಣಕ್ಕೆ ತಿರುಗಿರುವ ಆಲೂಗಡ್ಡೆಯನ್ನು ನೋಡಿರಬಹುದು. ಆಲೂಗಡ್ಡೆಯನ್ನು ಹೆಚ್ಚು ಸಮಯದವರೆಗೆ ಡೈರೆಕ್ಟ್ ಸೂರ್ಯನ ಬಿಸಿಲು ಬರುವಲ್ಲಿ ಸ್ಟೋರ್ ಮಾಡಿ ಇಡುವುದರಿಂದ ಆಲೂಗಡ್ಡೆಯ ಬಣ್ಣ ಹಸಿರು ಬಣ್ಣಕ್ಕೆ ತಿರುಗತ್ತೆ. ಇದು ಮುಖ್ಯವಾಗಿ 2 ಕಾರಣಗಳಿಂದ ಹಸಿರಾಗತ್ತೆ. ನಂಬರ್ 1, ಕ್ಲೋರೋಫಿಲ್. ನಂಬರ್ 2, ಸೊಲನಿನ್. ಇದರಲ್ಲಿ ಕ್ಲೋರೋಫಿಲ್ ಹಾರ್ಮ್ಫುಲ್ ಅಲ್ಲ, ಆದರೆ ಸೊಲನಿನ್ ಒಂದು ನ್ಯೂರೋಟಾಕ್ಸಿನ್. ನ್ಯಾಷನಲ್ ಕ್ಯಾಪಿಟಲ್ ಪಾಯ್ಸನ್ ಸೆಂಟರ್ ಹೇಳುವ ಪ್ರಕಾರ ಹಸಿರು ಆಲೂಗಡ್ಡೆ ಮಾನವನ ಸೇವನೆಗೆ ಯೋಗ್ಯವಲ್ಲ. ಇದರ ಸೇವನೆಯಿಂದಾಗಿ ವಾಮಿಟಿಂಗ್, ಡಯೇರಿಯಾ, ತಲೆನೋವು ಮತ್ತು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಸಹ ಉಂಟಾಗಬಹುದು. ಕೆಲವು ಸ್ಟಡೀಸ್ ಹೇಳುವ ಪ್ರಕಾರ 450 ಗ್ರಾಂ ಸಂಪೂರ್ಣವಾಗಿ ಹಸಿರಾಗಿರುವ ಆಲೂಗಡ್ಡೆಯಲ್ಲಿರುವ ಸೊಲನಿನ್ ಅಮೌಂಟ್ ಒಬ್ಬ ಆರೋಗ್ಯವಂತ ವ್ಯಕ್ತಿಯನ್ನು ಸಾವಿನ ದವಡೆಗೆ ಸಿಲುಕಿಸಲು ಸಾಕು. ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಬೇಯಿಸಿದ ಆಲೂಗಡ್ಡೆಯ ಟೇಸ್ಟ್ ಕಹಿಯಾಗಿದ್ದರೆ ಅದರಲ್ಲಿ ಹೆಚ್ಚಿನ ಸೊಲನಿನ್ ಅಂಶ ಇದೆ ಎಂದು ಅರ್ಥ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಸಿರು ಬಣ್ಣಕ್ಕೆ ತಿರುಗಿರುವ ಆಲೂಗಡ್ಡೆ ಇದ್ದರೆ ಅದನ್ನು ಯೂಸ್ ಮಾಡದೆ ಬಿಸಾಡಿ. ಆಲೂಗಡ್ಡೆ ಹಸಿರಾಗುವುದನ್ನು ತಪ್ಪಿಸಲು ಅದನ್ನು ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬಾರದ ಜಾಗದಲ್ಲಿ ಸ್ಟೋರ್ ಮಾಡಿ. ನಂಬರ್ 2, ಕಹಿ ಸೋರೆಕಾಯಿ. ಸೋರೆಕಾಯಿಯೊಂದು ಹಲವು ಹೆಲ್ತ್ ಬೆನಿಫಿಟ್ಸ್ಗಳನ್ನು ಹೊಂದಿರುವಂಥ ತರಕಾರಿ. ಇತ್ತೀಚೆಗಂತೂ ವೆಯ್ಟ್ ಲಾಸ್, ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಎಲ್ಲದಕ್ಕೂ ಒಳ್ಳೆಯದೆಂದು ಹಲವರು ಇದರ ಜ್ಯೂಸ್ ಮಾಡಿ ಪ್ರತಿದಿನ ಕುಡಿಯುತ್ತಾರೆ. ಸೋರೆಕಾಯಿ ಆರೋಗ್ಯಕರ ನಿಜ, ಇದರಲ್ಲಿ 2 ಮಾತಿಲ್ಲ. ಆದರೆ ಕಹಿ ಟೇಸ್ಟನ್ನು ಹೊಂದಿರುವಂತಹ ಸೋರೆಕಾಯಿ ವಿಷಕಾರಿ. ಕೆಲವು ಪ್ರಸಿದ್ಧ ನ್ಯೂಸ್ ಪೇಪರ್ಗಳ ವರದಿಯ ಪ್ರಕಾರ ಪುಣೆಯ 41 ವರ್ಷದ ಮಹಿಳೆ ಕಹಿ ಸೋರೆಕಾಯಿ ಜ್ಯೂಸನ್ನು ಕುಡಿದ ನಂತರ ಸಾವಿಗೀಡಾಗಿದ್ದರು. ಜ್ಯೂಸ್ ಕುಡಿದ ಅರ್ಧ ಗಂಟೆಯ ನಂತರ ಇವರಲ್ಲಿ ವಾಂತಿ ಮತ್ತು ಲೂಸ್ ಮೋಷನ್ನಂತಹ ಲಕ್ಷಣಗಳು ಕಾಣಿಸಿಕೊಂಡಿದ್ದವು. 2011ರಲ್ಲಿ ICMR ರಚಿಸಿದ ಎಕ್ಸ್ಪರ್ಟ್ ಕಮಿಟಿ ಕಹಿ ಸೋರೆಕಾಯಿ ಜ್ಯೂಸನ್ನು ಕುಡಿಯದಂತೆ ಜನರಿಗೆ ತಿಳಿಸಿದೆ. ಸೊ ನೆಕ್ಸ್ಟ್ ಟೈಮ್ ನೀವು ಸೋರೆಕಾಯಿ ಜ್ಯೂಸನ್ನು ಕುಡಿಯುವಾಗ ಸ್ವಲ್ಪ ಕಹಿ ಎನಿಸಿದರೂ ತಕ್ಷಣವೇ ಅದನ್ನು ಬಿಸಾಕಿ. ಅಡುಗೆ ಮಾಡುವಾಗ ಸೋರೆಕಾಯಿಯ ಒಂದು ಸಣ್ಣ ಪೀಸನ್ನು ಕತ್ತರಿಸಿ ಟೇಸ್ಟ್ ಮಾಡಿ ನೋಡಿ. ನಂಬರ್ 3, ಅರೆಬೆಂದ ರಾಜ್ಮಾ ಅಥವಾ ರೆಡ್ ಕಿಡ್ನಿ ಬೀನ್ಸ್. ರಾಜ್ಮಾ ಒಂದು ಎಕ್ಸಲೆಂಟ್ ಸೋರ್ಸ್ ಆಫ್ ಫೈಬರ್, ಪ್ರೋಟೀನ್ ಮತ್ತು ವಿಟಮಿನ್ B. ಇದೊಂದು ಆರೋಗ್ಯಕರ ಆಹಾರ. ಆದರೆ ರಾಜ್ಮಾವನ್ನು ಸರಿಯಾಗಿ ಬೇಯಿಸದೆ ತಿನ್ನೋದು ಹಲವು ಹೆಲ್ತ್ ಇಶ್ಯೂಸ್ಗಳಿಗೆ ಕಾರಣವಾಗುತ್ತೆ. ಹಸಿ ರಾಜ್ಮಾ ಅಥವಾ ರೆಡ್ ಕಿಡ್ನಿ ಬೀನ್ಸ್ನಲ್ಲಿರುವ ಟಾಕ್ಸಿನ್ಸ್ ನಾವು ಸೇವಿಸಲು ಯೋಗ್ಯವಾಗಿರಲ್ಲ. ಅರೆಬೆಂದ ರಾಜ್ಮಾವನ್ನು ಸೇವಿಸುವುದರಿಂದ ಫುಡ್ ಪಾಯ್ಸನಿಂಗ್ ಮತ್ತು ವಾಮಿಟಿಂಗ್ನಂಥ ಲಕ್ಷಣಗಳು ಕಾಣಿಸಬಹುದು. ಒಂದು ಮುಷ್ಟಿಯಷ್ಟು ಅರೆಬೆಂದ ರಾಜ್ಮಾ ನಮ್ಮಲ್ಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಉಂಟು ಮಾಡಲು ಸಾಕು. ಸೊ ಇದನ್ನು ತಪ್ಪಿಸಲು ರಾಜ್ಮಾವನ್ನು ಓವರ್ನೈಟ್ ನೆನೆಸಿಟ್ಟು ಚೆನ್ನಾಗಿ ಬೇಯಿಸಿ ನಂತರ ಸರಿಯಾಗಿ ಬೆಂದಿದೆ ಎಂದು ಕನ್ಫರ್ಮ್ ಮಾಡಿ ತಿನ್ನಿ. ನಂಬರ್ 4, ನಟ್ಮೆಗ್ ಅಥವಾ ಜಾಯಿಕಾಯಿ. ಇದನ್ನು ಜಾಯಿ ಫಲ ಅಂತಲೂ ಹೇಳ್ತಾರೆ. ನಟ್ಮೆಗ್ ಒಂದು ಭಾರತದಲ್ಲಿ ಉಪಯೋಗಿಸುವಂತಹ ಸ್ಪೈಸ್. ಕೋವಿಡ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಮ್ಯುನಿಟಿ ಹೆಚ್ಚಿಸುವಂತಹ ಹಲವು ಕಷಾಯಗಳು, ಸಿರಪ್ಗಳ ರೆಸಿಪಿಗಳು ಹರಿದಾಡಿದ್ದವು. ಇದರಲ್ಲಿ ಹೋಮ್ ಮೇಡ್ ನಟ್ಮೆಗ್ COVID-19 ಪ್ರಿವೆಂಟಿವ್ ಸಿರಪ್ ಕೂಡ ಒಂದು. ಈ ರೆಸಿಪಿಯನ್ನು ನೋಡಿ 48 ವರ್ಷದ ಒಬ್ಬ ಮಹಿಳೆ ಇದನ್ನು ತಯಾರಿಸಿದರು. ಇದನ್ನು ತಯಾರಿಸಿ ಸೇವಿಸಿದ 3 ರಿಂದ 4 ಗಂಟೆಗಳ ನಂತರ ಮಹಿಳೆಯಲ್ಲಿ ನಾಸಿಯಾ, ವಾಮಿಟಿಂಗ್, ಕನ್ಫ್ಯೂಷನ್ ಮತ್ತು ಅಲುಸಿನೇಷನ್ ನಂತಹ ಲಕ್ಷಣಗಳು ಕಾಣಿಸಿಕೊಂಡವು. ಇಷ್ಟೇ ಅಲ್ಲದೆ ಹಾರ್ಟ್ ರೇಟ್ ಮತ್ತು ಬ್ಲಡ್ ಪ್ರೆಷರ್ 2 ಹೆಚ್ಚಾಗಿದ್ದವು. ಹೀಗೆ ನಟ್ಮೆಗ್ ಪಾಯ್ಸನಿಂಗ್ ಆದ ಇನ್ನೂ ಹಲವು ಕೇಸ್ಗಳಿವೆ. ಇದಕ್ಕೆಲ್ಲ ಕಾರಣ ನಟ್ಮೆಗಲ್ಲಿರುವ ಕಾಂಪೌಂಡ್ ಮಿರಿಸ್ಟಿಸಿನ್. ಇದರ ಓವರ್ಡೋಸ್ನಿಂದಾಗಿ ಇಂಥ ಲಕ್ಷಣಗಳು ಕಂಡುಬರುತ್ತವೆ.
ಸಾಮಾನ್ಯವಾಗಿ ನಟ್ಮೆಗನ್ನು ಗರಂ ಮಸಾಲದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಲಾಗುತ್ತೆ. ನಾವು ಅಡುಗೆ ಮಾಡುವಾಗ ಸ್ವಲ್ಪ ಪೌಡರನ್ನು ಹಾಕುವುದರಿಂದ ಇದು ಡೈಲ್ಯೂಟ್ ಆಗುತ್ತೆ, ಸೊ ಇದಕ್ಕೇನು ಎಫೆಕ್ಟ್ ಇರಲ್ಲ. ಆದರೆ ಇದನ್ನು ಹೆಚ್ಚು ಯೂಸ್ ಮಾಡುವುದರಿಂದ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬರುವ ನಟ್ಮೆಗನ್ನು ಯೂಸ್ ಮಾಡಿ ಮಾಡುವಂತಹ ಮಿಲ್ಕ್ ಶೇಕ್, ಕಷಾಯಗಳ ರೆಸಿಪಿಗಳನ್ನು ಟ್ರೈ ಮಾಡುವ ಮೊದಲು ಒಮ್ಮೆ ಯೋಚಿಸಿ. ನಂಬರ್ 5, ಕಹಿ ಬಾದಾಮಿ. ಬಾದಾಮಿ ಎಷ್ಟೊಂದು ಆರೋಗ್ಯಕರ ಎಂದು ನಿಮಗೆಲ್ಲರಿಗೂ ಗೊತ್ತಿದೆ. ಬಾದಾಮಿಯಲ್ಲಿ 2 ವೆರೈಟಿಗಳಿವೆ, ಸಿಹಿ ಮತ್ತು ಕಹಿ. ಸಿಹಿ ಬಾದಾಮಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಕಹಿ ಬಾದಾಮಿ ಅಷ್ಟೇ ಕೆಟ್ಟದು. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಹಿ ಬಾದಾಮಿಯನ್ನೇ ಮಾರಲಾಗುತ್ತೆ. ಆದರೆ ಕೆಲವೊಮ್ಮೆ ಸಿಹಿ ಬಾದಾಮಿ ಜೊತೆಗೆ ಕಹಿ ಬಾದಾಮಿಯನ್ನು ಮಿಕ್ಸ್ ಮಾಡಿ ಮಾರಲಾಗುತ್ತೆ. ಇದಕ್ಕೆಲ್ಲ ಕಾರಣ ಕಹಿ ಬಾದಾಮಿಯಲ್ಲಿರುವ ಕೆಮಿಕಲ್. ಈ ಕೆಮಿಕಲ್ ನಮ್ಮ ದೇಹದೊಳಗೆ ಹೋದ ನಂತರ ಮೆಟಬಲೈಸ್ ಆಗಿ ಸಯನೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಯನೈಡ್ ಒಂದು ತುಂಬ ವಿಷಕಾರಿ ವಸ್ತು, ನಿಮಗೆಲ್ಲ ಗೊತ್ತೇ ಇದೆ. ಈ ಸಯನೈಡ್ ನಮ್ಮ ದೇಹದಲ್ಲಿ ಆಕ್ಸಿಜನ್ ಪಾಸೇಜನ್ನು ಬ್ಲಾಕ್ ಮಾಡುತ್ತೆ. ಇದರಿಂದಾಗಿ ಇಂಥ ಲಕ್ಷಣಗಳು ಉಂಟಾಗುತ್ತವೆ. 8 ರಿಂದ 10 ಕಹಿ ಬಾದಾಮಿಗಳನ್ನು ಸೇವಿಸುವುದರಿಂದ ಒಬ್ಬ ವ್ಯಕ್ತಿಯಲ್ಲಿ ಡಿಸಿನೆಸ್ ಮತ್ತು ವಾಮಿಟಿಂಗ್ನಂತಹ ಲಕ್ಷಣಗಳು ಕಂಡುಬರುತ್ತವೆ. 40 ರಿಂದ 50 ಕಹಿ ಬಾದಾಮಿಗಳನ್ನು ಸೇವಿಸುವುದರಿಂದ ಡೆತ್ ಸಹ ಆಗಬಹುದು. ಸಣ್ಣ ಮಕ್ಕಳಲ್ಲಿ ಮತ್ತು ತೂಕ ಕಡಿಮೆ ಇರುವವರಲ್ಲಿ 5 ರಿಂದ 10 ಕಹಿ ಬಾದಾಮಿಗಳ ಸೇವನೆ ಜೀವ ತೆಗೆಯಲು ಸಾಕು. ಸೊ ನೆಕ್ಸ್ಟ್ ಟೈಮ್ ನೀವು ಬಾದಾಮಿ ಖರೀದಿಸುವಾಗ ಒಳ್ಳೆಯ ನಂಬಿಕಸ್ಥ ಬ್ರ್ಯಾಂಡ್ನಿಂದ ಖರೀದಿಸಿ. ಬಾಯಿಗೆ ಹಾಕಿದ ನಂತರ ಬಾದಾಮಿ ಕಹಿ ಎನಿಸಿದರೆ ಎಷ್ಟು ಕಾಸ್ಟ್ಲಿ ಎಂದು ನೋಡದೆ ತಕ್ಷಣವೇ ಸ್ಪಿಟ್ ಮಾಡಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನನ್ನ ಚಾನೆಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.